ಅಪ್ಪ ಅಪ್ಪ ಹೋ ಅಕ್ಕ ಬಾವಾ ಬನ್ನಿ ಬನ್ನಿ. ಅಪ್ಪ ಅಮ್ಮ ಅಕ್ಕ ಬಾವ ಬಂದಿದ್ದಾರೆ. ಅಳಿಯಂದ್ರೆ ಸಪ್ತಮಿ ಬಂದ್ರ? ಹೇ ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳಿ. ಅಪ್ಪ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ. ನೀವಿಬ್ರು ಹೇಗಿದ್ದೀರಾ? ನಾನ್ ಸೂಪರ್ ಅಕ್ಕ. ಓದ್ ಹೇಗಿದೆ? ಓ ಅಕ್ಕ ಓದು ನಮ್ಮಿಬ್ರಿಗೂ ತೊಂದ್ರೆ ಆಗ್ದಿರೋ ಹಾಗೆ ನಡೀತಾ ಇದೆ ಅಕ್ಕ. ಅಯ್ಯ ತರ್ಲೆ ತಂದು ಇನ್ನು ಇವನು ಈ ತರ್ಲೆ ಬುದ್ಧಿ ಬಿಟ್ಟಿಲ್ಲ ನೋಡಮ್ಮ. ಮಾವ, ನನಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಪ್ರಮೋಷನ್ ಸಿಕ್ಕಿದೆ. ಅಳಿಯಂದ್ರೆ ಎಂತ ಶುಭ ಸುದ್ದಿ ಹೇಳ್ತಾ ಇದ್ದೀರಾ ಅಳಿಯಂದ್ರೆ? ಈ ಮಾತು ಕೇಳಿ ನನಗೆ ಹಾಲು ಕುಡ್ದಷ್ಟೇ ಸಂತೋಷ ಆಯ್ತು ನೋಡಿ. ಕಾಂಗ್ರೆಸ್ ಬಾವಾ. ಥ್ಯಾಂಕ್ ಯು. ತೊಳಿ ಸ್ವೀಟ್, ಎಂಜಾಯ್. ತೊಳಿ ಮಾವ, ತೊಳಿ. ಅಯ್ಯೋ ಅಳಿಯಂದ್ರೆ ದೇವ್ರು ಒಳ್ಳೇದ್ ಮಾಡ್ಲಿ ಹೇಳಿ. ಕುತ್ಕೊಳ್ಳಿ ಕುತ್ಕೊಳ್ಳಿ ಅಳಿಯಂದ್ರೆ. ನೀವಿನ್ನೂ ತುಂಬಾ ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ಬೇಕು. ಎಲ್ಲರನ್ನು ಸಮವಾಗಿ ನೋಡ್ಬೇಕು. ಬಡವರ ಪಾಲಿಗೆ ಆಶಾ ಕಿರಣವಾಗಬೇಕು. ಭ್ರಷ್ಟಾಚಾರಕ್ಕೆ ರಾಮಬಾಣವಾಗಬೇಕು ನೀವು. ಖಂಡಿತ ಮಾವ. ಸಪ್ತಮಿ, ನೀನ್ ಆ ಮನೆ ಕಾಲಿಟ್ಟಿದ್ದೆ ತಡ. ಅಳಿಯಂದ್ರಿಗೆ ಶುಕ್ರ ದೆಸೆ ಬಂದಿದೆ. ಇನ್ಮೇಲೆ ಆ ಮನೆಯಲ್ಲಿ ಅದೃಷ್ಟ ತಾಂಡವಾಡುತ್ತೆ, ನೋಡ್ತಾ ಇರಿ. ಆ ಥರ ಎಲ್ಲ ಏನೂ ಇಲ್ಲ ಅಮ್ಮ. ಇವ್ರ ಪ್ರಾಮಾಣಿಕತೆಗೆ ಪರಿಶ್ರಮಕ್ಕೆ ಸಿಕ್ಕಿರೋ ಪ್ರತಿಫಲ ಇದು. ಸಪ್ತಮೇರೆ, ಅತ್ತೆ ಹೇಳೋದು ಕರೆಕ್ಟಾಗೇ ಇದೆ. ಈ ಶುಕ್ರ ದೆಸೆಗೆ ಕಾರಣನೇ ನೀವು. ನೀವಂತರ ನನಗೆ ಈ ಲಕ್ಕಿ ಚಾರ್ಮೆ ಗೊತ್ತಾ? ಅಳಿಯಂದ್ರೆ ನೀವು ಕಷ್ಟಪಟ್ಟಿದ್ರು ಕೂಡ ನಿಮಗ್ ಸಂದಿರೋ ಎಲ್ಲಾ ಶ್ರೇಯಸ್ಸನ್ನು ಹೆಂಡತಿ ಕೊಡ್ತಾ ಇದ್ದೀರಾ ಅಂತಂದ್ರೆ ನಿಮ್ ಮನ್ಸು ಬಹಳ ದೊಡ್ಡದು ಅಳಿಯಂದ್ರೆ. ಸಪ್ತಮಿ, ಅಳಿಯಂದ್ರು ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಇಷ್ಟೊಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಇಟ್ಕೊಂಡಿರೋ ಗಂಡ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಆ ಪುಣ್ಯನ ನಾನ್ ಮಾಡಿಲ್ಲ ಬಿಡು. ಅಳಿಯಂದ್ರು ಏನೇ ಹೇಳಿದ್ರು ಇಲ್ಲ ಅಂದಿರ ಅವ್ರ ಮಾತು ಕೇಳ್ಬೇಕು, ಸರಿನಾ? ಅತ್ತೆ, ಸಪ್ತಮಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಅರ್ಥ ಆಗ್ತಿದೆ. ಆದರೆ ಈ ವಿಷಯ ಸಪ್ತಮಿಗೆ ಅರ್ಥ ಆಗ್ತಿಲ್ಲ ನೋಡಿ.